ಸರ್ ಮಿಡ್ಲ್ ಕ್ಲಾಸ್ ಜನಗಳು ಗೋಲ್ಡ್ ಖರೀದಿ ಮಾಡಲ್ಲ ಅಂದ್ರೆ ಶ್ರೀಮಂತರು ಮಾಡೇ ಮಾಡ್ತಾರಲ್ವ ಸರ್, ಮಾಡೇ ಮಾಡ್ತಾರೆ. ಅದರಿಂದ ಗೌರ್ಮೆಂಟ್ಗೆ ಏನಾಗುತ್ತೆ, ಓದೇ ಹೋಗುತ್ತೆ. ಮಿಡ್ಲ್ ಕ್ಲಾಸ್ ಜನ ಸುಮ್ಮನೆ ಇರ್ತಾರೆ, ದುಡ್ಡು ಇರೋರು ಮಾಡೇ ಮಾಡ್ತಾರಲ್ವ ಸರ್. ಅದೇ ಅದು ಇನ್ನೂ ಒಂದು ವರ್ಷ ಅದು ಅದು ಓಕೆ, ಅದು ಹೇಳ್ಕೊಳ್ಳಿ. ಏಕೆಂದರೆ ನಮ್ಮ ಕೆಪಾಸಿಟಿ ಇರೋರು ತಗೋತಾರೆ, ಇರೋರಿಲ್ಲ. ಅದು ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ್ಯಕ್ಚುಲಿ ಸರ್ ಅದಕ್ಕೆ ಅಂತಲೇ ಕೆಲವೊಂದು ಜನ ಇದ್ದಾರೆ. ಯಾಕಂದರೆ ಅವ್ರ ಒಂದು ಸೆಂಟಿಮೆಂಟ್ ಇರುತ್ತೆ. ಒಂದು ಅಕೇಶನ್ಸ್ ಬಂದರೆ ನಾವು ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು, ಅಟ್ಲೀಸ್ಟ್ 1 ಇಯರ್ಗೆ 1 ಗ್ರಾಮ್ ಪರ್ಚೇಸ್ ಮಾಡಿಟ್ಟರೆ ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅನ್ನೋರು ಇದ್ದಾರೆ. ಸೊ ಆ ಥರ ಇರೋರು ಇದ್ದಾರೆ. ಯಾಕಂದರೆ ಅವ್ರು ಹೋಗ್ತಾರೆ. ನೀವು ಯಾವುದೇ ರೀತಿ ಹೇಳಿದ್ರು, ಮೋದಿಯವ್ರು ಹೇಳಿದ್ರು, ಯಾರು ಹೇಳಿದ್ರು ಅಷ್ಟೇ, ಅವ್ರನ್ನ ತಡೆಯೋದಕ್ಕಂತೂ ಆಗಲ್ಲ. ಅವ್ರು ಪರ್ಚೇಸ್ ಮಾಡೇ ಮಾಡ್ತಾರೆ ಅಲ್ವಾ. ಸೊ ಅವರೊಂದು ಇತಿಮಿತಿ ನೋಡಿ ನಮ್ಮ ದೇಶಕ್ಕೂ ಒಳ್ಳೇದಾಗುತ್ತೆ ಅನ್ನೋ ಥರ ಇದ್ದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡ್ದೇನೂ ತಡಿಬೋದು. ಯಾಕಂದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕಾಗಲ್ಲ, ಪೆಟ್ರೋಲ್ ಬೇಕು, ನಾವು 2 ವೀಲರ್ ಯೂಸ್ ಮಾಡೇ ಮಾಡ್ತೀವಿ. ಇದನ್ನ ಅಟ್ಲೀಸ್ಟ್ ನಾವು ಕನ್ಸಿಡರೇಷನ್ ತಗೊಂಡು ಅದನ್ನು ಅಟ್ಲೀಸ್ಟ್ ನಾವು ಸ್ಟಾಪ್ ಮಾಡ್ಬೋದಲ್ವ 1 ಇಯರ್ಗೆ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು ಸೊ ಮಚ್.